ಇನ್ನು ಬಾಗಲಕೋಟೆ ಅಖಾಡದಲ್ಲಿ ಕಣ್ಣೀರ ಪಾಲಿಟಿಕ್ಸ್ ಮಾಡ್ತಾ ಇರುವಂಥದ್ದು ಒಂದು ಅನುಕಂಪವನ್ನು ಪಡೆಯಲು ಮುಂದಾಗ್ತಾ ಇದ್ದಾರೆ ಮೇಟಿ ಕುಟುಂಬಸ್ಥರು. ಸಿಎಂ ಇದ್ದಂತಹ ವೇದಿಕೆಯಲ್ಲಿಯೇ ಕಣ್ಣೀರು ಹಾಕಿದ್ದಾರೆ HY ಮೇಟಿ ಕುಟುಂಬದ 4 ಮಕ್ಕಳು. ಅನುಕಂಪವನ್ನು ಪಡೆಯೋದಕ್ಕೋಸ್ಕರ ಮುಂದಾದ್ರ ಮೇಟಿ ಕುಟುಂಬಸ್ಥರು. ಸಿಎಂ ಸಿದ್ದರಾಮಯ್ಯನವರು ಇದ್ದಂತಹ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ದಾರೆ HY ಮೇಟಿಯ ಮಕ್ಕಳು. 4 ಮಕ್ಕಳು ಕೂಡ ಇಲ್ಲಿ ವೇದಿಕೆ ಮೇಲೆ ಕಣ್ಣೀರನ್ನು ಹಾಕಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಕಣ್ಣೀರು ಹಾಕಿ ಅನುಕಂಪ ಪಡೆದು ಮೇಟಿ ಕುಟುಂಬಸ್ಥರು ಈಗಾಗಲೇ ಏನು ಸಾಕಷ್ಟು ಅಂತರಗಾರಿಕೆಯನ್ನು ಕೂಡ ಇಲ್ಲಿ ಹೂಡ್ತಾ ಇದ್ದಾರೆ. CM DCM ಸೇರಿ ಸಚಿವರು ಇದ್ದಂತಹ ಬಹಿರಂಗವಾದಂತಹ ವೇದಿಕೆಯಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಭಾಷಣದ ವೇಳೆ ಕಣ್ಣೀರು ಹಾಕಿದ HY ಮೇಟಿ ಮಕ್ಕಳು ಬಾಯಕ್ಕ ಮತ್ತು ಮಲ್ಲಿಕಾರ್ಜುನ್, ಉಮೇಶ್ ಮೇಟಿ ಆಗಿರ್ಬೋದು, ಮಹಾದೇವಿ ಮೇಟಿ ಆಗಿರ್ಬೋದು, ಎಲ್ಲರೂ ಕೂಡ ವೇದಿಕೆ ಮೇಲೆ ಅವರ ತಂದೆಯನ್ನ HY ಮೇಟಿ ಅವರನ್ನು ನೆನೆಸಿಕೊಂಡು ಕಣ್ಣೀರನ್ನು ಹಾಕಿದ್ದಾರೆ. ಮೇಟಿ ಮಕ್ಕಳ ಸಮಾಧಾನವನ್ನು ಪಡಿಸಿದ್ದಾರೆ CM ಸಿದ್ದರಾಮಯ್ಯವರು ಮತ್ತು DCM DK ಶಿವಕುಮಾರ್ ಅವರು. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗಾಗಲೇ CM ಸಿದ್ದರಾಮಯ್ಯವರು, DCM DK ಶಿವಕುಮಾರ್ ಅವರು ಮತ್ತು ಸಾಕಷ್ಟು ಸಚಿವರು, ಶಾಸಕರು ಎಲ್ಲರೂ ಕೂಡ ಇದ್ದಂತಹ ಒಂದು ಬಹಿರಂಗವಾದಂತಹ ವೇದಿಕೆಯಲ್ಲಿ HY ಮೇಟಿ ಕುಟುಂಬಸ್ಥರು ಏನು 4 ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಏನೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ವೇದಿಕೆ ಮೇಲೆಯೇ ಅವರ ತಂದೆಯನ್ನು ನೆನೆದು HY ಮೇಟಿ ಅವರನ್ನು ನೆನೆಸ್ಕೊಂಡು ಕಣ್ಣೀರನ್ನು ಹಾಕಿದ್ದಾರೆ. ಅನುಕಂಪವನ್ನು ಮುಂದಿಟ್ಕೊಂಡು ಮತಗಳನ್ನು ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೇವೆ ಮಾಡಿದಂಗೆ ನಾವು ಮಾಡಬೇಕು ಅಂತೇಳಿ ನಮ್ಮ ಸೇವಕರಾಗಿ ಅವರು ಕೆಲಸ ಮಾಡಿದ್ರು. ಎಂದೂ ಕೂಡ ಅವರು ನಗರದಲ್ಲಿ ವಾಸಿಸಲಿಲ್ಲ. ಇವತ್ತಿನ ದಿವಸ ನಮ್ಮ ತಂದೆ ಮಾಡಿದಂತ ಸಾಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿ ಕಾಂಗ್ರೆಸ್ ಬಂಧುಗಳಿಗೂ ಇಂಥ ಒಂದು ನಾಯಕರು, ಎಲ್ಲ ನಾಯಕರು ಕೂಡ ಒಬ್ಬ ನಾಯಕ ಕೂಡ ನಮ್ಮ ತಂದೆಯವರು ಒಂದು ಹೃದಯದಿಂದ ಎಲ್ಲ ನೋಡ್ತಿದ್ರು. ಆ ಒಂದು ಹೃದಯದಿಂದ ಒಬ್ಬ ನಾಯಕರು ಕೂಡ ನಮಗೆ ಟಿಕೆಟ್ ಬೇಕಂತ ನಾಯಕರು ಈ ಎಲ್ಲ ಕುಂತ ನಾಯಕರು ಅವ್ರ ಮನೆ ನಾವು ಪಿವನ್ ಸಮಾನ, ನಾವು ನಮಗೆ ದೊಡ್ಡ ಫ್ಯಾಕ್ಟ್ರಿ ಮಾಲಕರದಾರ, ಮಾಜಿ ಮಂತ್ರಿಗಳದಾರ, ಧನಿಯರದಾರ. ಆ ಒಂದು ನಮ್ಮ ತಂದೆಯವರು ಅವರೆಲ್ಲ ಹೇಳ್ತಿದ್ರು, ಎಲ್ಲ ದೊಡ್ಡ ಧನಿಗಳದಾರ, ನಮಗೊಂದು ತಳವಾರ್ಕಿ ಸೇವೆ ಮಾಡಿದಂಗೆ ನಾವು ಮಾಡ್ಬೇಕು ಅಂತೇಳಿ ನಮ್ಮ ಸೇವಕರಾಗಿ ಅವರು ಕೆಲಸ ಮಾಡಿದ್ರು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಆನಂದ್ ಅವರು, ಈಗಾಗಲೇ ಮುಖ್ಯವಾಗಿ HY ಮೇಟಿ ಕುಟುಂಬಸ್ಥರು ಬಹಿರಂಗವಾದಂತಹ ವೇದಿಕೆಯಲ್ಲಿ CM ಸಿದ್ದರಾಮಯ್ಯನವರು ಇದ್ದರು, DCM DK ಶಿವಕುಮಾರ್ ಅವರು ಇದ್ದರು. ಅವರೆಲ್ಲರೂ ಇದ್ದಂತಹ ಒಂದು ಸಂದರ್ಭದಲ್ಲಿ ತಮ್ಮ ತಂದೆಯವರನ್ನು ನೆನೆಸ್ಕೊಂಡು ಕಣ್ಣೀರನ್ನು ಹಾಕಿ ಏನು ಅನುಕಂಪದ ಒಂದು ಮತವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ? ವಿನೋದ್, ಏನು ಅಂದ್ರೆ ಬಾಗಲಕೋಟೆ ಚುನಾವಣೆ ನಡೆದಿದ್ದು ದಿವಂಗತ HY ಮೇಟಿ ಅವರ ನಿಧನ ಆಗಿರುವಂತ ಹಿನ್ನೆಲೆಯಲ್ಲಿ, ಹೀಗಾಗಿ ಆ ಅನುಕಂಪದ ಆಧಾರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಮಕ್ಕಳಿಗೆ ಕೊಡಬೇಕಂತ ನಿರ್ಧಾರ ಮಾಡಿಬಿಟ್ಟಿತ್ತು. ಆದ್ರೆ ಏನು ದಿವಂಗತ HY ಮೇಟಿ ಅವರ 2 ಪುತ್ರಿಯರು ಮತ್ತು 2 ಪುತ್ರರು ಇದ್ದಾರೆ, ಅದರಲ್ಲಿ ಯಾರಿಗೆ ಕೊಡಬೇಕಂತ ಚರ್ಚೆ ಬಂದಾಗ ತಮ್ಮಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಈಗ ಕೊನೆಗಳಲ್ಲಿ ಏನು ಉಮೇಶ್ ಮೇಟಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವ ಮೂಲಕ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದು, ನಿನ್ನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ಪ್ರಮುಖ ಗಣ್ಯರು ಆಗಮಿಸಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ನಂತರ ಒಂದು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮದ ಸಮಯದಲ್ಲಿ ಏನು 4 ಮಕ್ಕಳಿದ್ದಾರೆ, ಅವರು ವೇದಿಕೆ ಮೇಲೆ ತಮ್ಮ ತಂದೆಯನ್ನು ನೆನೆದು ಕಣ್ಣೀರು ಹಾಕುವ ಮೂಲಕ ಮತದಾರನ ಓಲೈಕೆ ಮಾಡುವಂತ ಯತ್ನ ಮಾಡಿದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ತಮ್ಮ ತಂದೆಯವರು ನಿಧನ ಆದ ಬಳಿಕ ಏನೆಲ್ಲ ಆಯಿತು, ಮತ್ತೆ ನಮಗೆ ಈಗ ಯಾರು ಇಲ್ಲ, ನಾವೇ ಈಗೇನು CM ಸೇರಿದಂತೆ DK ಸೇರಿದಂತೆ ಎಲ್ಲ ಸಚಿವರು ನಮಗೆ ಮಕ್ಕಳಂತೆ ಕಾಣುವ ಮೂಲಕ ನಮ್ಮನ್ನು ಬೆಂಬಲಿಸುತ್ತಿದ್ದಾರೆ, ನೀವು ನಮಗೆ ಬೆಂಬಲಿಸಿದ ಮೂಲಕ ಒಂದು ಮತದಾರನ ಓಲೈಕೆ ಮಾಡಿದ್ರು. ಮತ್ತೆ ಈ ಮಧ್ಯೆ CM ಮಾತನಾಡಿ, ಏನೋ ಇವರು ತಂದೆ ಇಲ್ಲದ ಒಂದು ಮಕ್ಕಳಿದ್ದಾರೆ, ಅವರನ್ನು ನೀವು ಎಲ್ಲರೂ ಗೆಲ್ಲಿಸುವ ಮೂಲಕ ಆಶೀರ್ವಾದ ಮಾಡಬೇಕು. ನಿಮ್ಮ ಅಂದ್ರೆ ಮತದಾರರ ಜೋಳಿಗೆಗೆ ಅವ್ರಿಗೆ ನಾವು ಹಾಕಿದ್ದೇವೆ, ಆ ಜೋಳಿಗೆ ಹಾಕಿರೋ ಹಿನ್ನೆಲೆಯಲ್ಲಿ ನೀವೇ ಅವರನ್ನು ಬೆಳೆಸಿ ಏನು ಒಂದು ರಾಜಕೀಯವಾಗಿ ಒಂದು ಇನ್ನಷ್ಟು ಪ್ರತಿಷ್ಠೆಗೊಳಿಸುವ ಜೊತೆಗೆ ಅವರನ್ನು ವಿಧಾನಸಭೆಗೆ ಕಳಿಸ್ಬೇಕಂತ ಒಂದು ಮತದಾರರಲ್ಲಿ ಸಹ ಮನವಿ ಮಾಡಿದ್ದಾರೆ. ಒಟ್ಟಾರೆ ಏನು ಈ 4 ಮಕ್ಕಳಿದ್ದಾರೆ, ಅವರು ಕಣ್ಣೀರು ಹಾಕುವ ಮೂಲಕ ಒಂದು ಮತದಾನ ಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ.
ಒಂದು ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.